ನಮಸ್ಕಾರ, ನಾನು ಪೂಜಾ ಹಿರೇಗೌಡ. ವೀಕ್ಷಕರೇ, ಅಯೋಧ್ಯೆ ರಾಮ ಮಂದಿರ ವಿಚಾರದಲ್ಲಿ ಅಯೋಧ್ಯೆಯ ಜನ ಬಿಜೆಪಿಗೆ ಯಾವ ರೀತಿ ಪಾಠ ಕಲಿಸಿದ್ರು ಅನ್ನೋದನ್ನ ನಾವೆಲ್ಲ ನೋಡಿದೀವಿ. ಈ ಡ್ರಾಮಾ ನಮ್ಮ ಹತ್ರ ಎಲ್ಲ ಬೇಡ, ಇಲ್ಲಿಂದ ತೊಲಗಿ ಅಂತ ಬಿಜೆಪಿಯನ್ನ ಸೋಲಿಸಿ ಮನೆ ಕಳಿಸಿದ್ರು. ಈಗ ಕೇದಾರ್ನಾಥ್ ವಿಚಾರ. ಕೇದಾರ್ನಾಥ ಧಾಮಕ್ಕೆ ಪರ್ಯಾಯವಾಗಿ ದಿಲ್ಲಿಯಲ್ಲಿ ಧಾಮ ನಿರ್ಮಾಣ ಆಗ್ತಾ ಇದೆ ಅನ್ನುವಂತಹ ಸುದ್ದಿ ಬಹುಶಃ ಎಲ್ರಿಗೂ ಗೊತ್ತಿರಬಹುದು, ಇಲ್ಲ ಕೆಲವರಿಗೆ ಗೊತ್ತಿರಬಹುದೇನು. ಅಯೋಧ್ಯೆಯಲ್ಲಿ ವಿರೋಧ ವ್ಯಕ್ತಪಡಿಸಿದ ನಂತರ ಈಗ ಕೇದಾರ್ ಧಾಮದಲ್ಲೂ ಕೂಡ ಶಂಕರಾಚಾರ್ಯರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೇನೆ ಒಂದು ವರ್ಷದ ಹಿಂದೆನೆ ಕೇದಾರ್ನಾಥ ಧಾಮದಿಂದ 228 ಕೆಜಿ ಚಿನ್ನ ನಾಪತ್ತೆ ಆಗಿದೆ ಅನ್ನುವಂತಹ ಆರೋಪಕ್ಕೆ ಸರ್ಕಾರ ಇಲ್ಲಿವರೆಗೂ ಯಾವ ತನಿಖೆಯನ್ನು ನಡೆಸಿಲ್ಲ. ಯಾಕೆ ಸರ್ಕಾರ ಇದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ? ಹೋಗ್ಲಿ, ಕೇದಾರ್ನಾಥ ಮಂದಿರವನ್ನ ದೆಹಲಿಯಲ್ಲಿ ಸ್ಥಾಪಿಸುವಂತ ಅವಶ್ಯಕತೆ ಸರ್ಕಾರಕ್ಕೆ ಯಾಕಿದೆ? ಅದಕ್ಕೆ ಏನ್ ಲಾಭ ಇದೆ? ಈ ವಿಚಾರದ ಕುರಿತಾಗಿ ಶಂಕರಾಚಾರ್ಯರ ಒಂದು ಆರೋಪ ಏನಿದೆ, ಆಕ್ಷೇಪ ಏನಿದೆ, ಈ ಕುರಿತು ಒಂದು ವಿಸ್ತೃತ ವರದಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ. ಮಿಸ್ ಮಾಡದೆ ಅದನ್ನ ಹೋಗಿ ನೋಡಿ. ನೋಡೋದು ಮಾತ್ರ ಅಲ್ಲ, ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಥ್ಯಾಂಕ್ ಯು.